ಹಲೋ ಡಿಯರ್ ಡಿಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತಿನ ಸಹ ಒಂದು ಬ್ಯೂಟಿಫುಲ್ ಕ್ವಶನ್ ಕೊಟ್ಟಿದ್ದಾರೆ, ಕಳಿಸಿದೀರಾ. ಓಕೆನಾ? ಸೊ ಆ ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ತರ ಒಂದು ದೊಡ್ಡ ಕ್ವಶನ್ ಕೇಳಿದಾರೆ. ಈ ತರ ಮೋಸ್ಟ್ ಪ್ರಾಬ್ಲಿ ಕೇಳಲ್ಲ ಡಿಸಿಟಿ ನಲ್ಲಿ, ಮೋಸ್ಟ್ ಪ್ರಾಬ್ಲಿ, ಬಟ್ ಯಾರಿಗ ಗೊತ್ತು, ಕೇಳಿದ್ರು ಕೇಳಬಹುದು. ಸೊ ಈ ಕ್ವಶನ್ ಬಂದ್ಬಿಟ್ಟು, ಇಫ್ ಡಿಟರ್ಮಿನೆಂಟ್ ಆಫ್ ಏನೋ ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇಟ್ ಇಸ್ ಇನ್ವಾಲ್ವಿಂಗ್ ಎ ಬಿ ಸಿ ವೇರಿಯಬಲ್ಸ್ ಎಲ್ಲ ಇದೆ. ದಟ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದೆ. ದೆನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸಿ ಅರ್ಥ ಮಾಡ್ಕೊಳ್ಳಿ, ಈ ಕ್ವಶನ್ ನೀವು ಮ್ಯಾನ್ಯುಯಲ್ ಆಗಿ ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಆಗದೇ ಇಲ್ಲ ಇದು. ಯಾಕಂದ್ರೆ ದ ಎಕ್ಸ್ಪಾನ್ಷನ್ ಆಫ್ ದಿಸ್ ಡಿಟರ್ಮಿನೆಂಟ್ ವಿಲ್ ಬಿ ವೆರಿ ಟೀಡಿಯಸ್. ನಿಮ್ಗೆ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ನೀವು ಕಾಮನ್ ಎಲ್ಲ ತೆಗೆದು ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಅಲ್ಲ, ಕಷ್ಟ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಈಸಿಯಾಗಿ ಹೆಂಗಪ್ಪ ಮಾಡ್ಬೇಕು ಈ ಕ್ವಶನ್ ಅಂತಂದ್ರೆ, ವೆರಿ ಸಿಂಪಲ್ ಅಂತ ನಮ್ಮ ಹೇಳ್ಬೇಕು. ನಿಮ್ಗೆ ಎ ಬಿ ಸಿ ಗೆ ಏನು ಕಂಡೀಷನ್ ಕೊಟ್ಟಿಲ್ಲದೆ ಇರೋದ್ರಿಂದ ಯು ಕ್ಯಾನ್ put any values in place of ABC. ABC ಗೆ ಏನ್ ಬೇಕಾದ್ರೆ ವ್ಯಾಲ್ಯೂಸ್ ಕೊಡು. ಟು ಮೇಕ್ ದ ಕ್ಯಾಲ್ಕುಲೇಷನ್ ಸಿಂಪಲ್, ನಾನು ಏನ್ ಮಾಡ್ತೀನಿ, ಎ ಗೆ ಬಿ ಗೆ ಸಿ ಗೆ ನಾನು 1 ಅಂತ ವ್ಯಾಲ್ಯೂ ಕೊಡ್ತೀನಿ. ಸರ್ ಇನ್ನ ಸಿಂಪಲ್ ವ್ಯಾಲ್ಯೂ 0 ಕೊಡ್ಬೋದಲ್ವಾ ಸರ್ ಅಂತ. 0 ಕೊಡಕ್ ಬರಲ್ಲ. ಯಾಕೆ ಅಂತ ಅಂದ್ರೆ ಲ್ಯಾಂಬ್ಡಾ ಬಂದ್ಬಿಟ್ಟು ಕಂಡುಹಿಡಿಬೇಕಾಗಿರೋದು. ನಿಮ್ಗೆ ಯಾವ್ದನ್ನ ಎ ಗೆ ಅಥವಾ ಬಿ ಗೆ ಅಥವಾ ಸಿ ಗೆ ಏನಾದ್ರು 0 ಕೊಟ್ಟೆ ಅಂದ್ರೆ ಲ್ಯಾಂಬ್ಡಾನೇ ಉಳಿಯಲ್ಲ. ಇನ್ ಕಂಡುಹಿಡಿಬೇಕಾಗಿರುವಂತಹ ಲ್ಯಾಂಬ್ಡಾನೇ ಉಳಿಯಲ್ಲ 0 ಕೊಟ್ಬಿಟ್ರೆ. ಹಾಗಾಗಿ ಯು ನಾಟ್ ಸಪೋಸ್ ಟು ಪುಟ್ 0 ಇನ್ ಪ್ಲೇಸ್ ಆಫ್ ಎ ಬಿ ಸಿ. ಓಕೆನಾ ಸರ್? ಒಂದೇ ಕೊಡ್ಬೇಕಾ ಸರ್, ಬೇರೆ ವ್ಯಾಲ್ಯೂ ಕೊಡ್ತೀನಿ ಅಂತಾರೆ, ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಫಾರ್ ಎ ಬಿ ಸಿ. ಫಾರ್ ಸಿಂಪ್ಲಿಸಿಟಿ ನಾನು 1 ಕೊಡ್ತೀನಿ. 1 ಕೊಟ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಏನಾಗುತ್ತೆ, 1 ಕೊಟ್ರೆ ಇಟ್ ವಿಲ್ ಬಿ -1. 1 into 1 1 ಆಗುತ್ತೆ, 1 ಆಗುತ್ತೆ, 1 ಆಗುತ್ತೆ, -1 ಆಗುತ್ತೆ, 1 ಆಗುತ್ತೆ, 1 1 -1. ದಟ್ ಇಸ್ ಈಕ್ವಲ್ ಟು, ಇಲ್ಲಿಗೂ ಕೂಡ 1 ಕೊಟ್ರೆ ಆಗುತ್ತೆ, ಲ್ಯಾಂಬ್ಡಾ ಇರುತ್ತೆ 1 ಸ್ಕ್ವೇರ್ 1 1 ಸ್ಕ್ವೇರ್ 1 1 ಸ್ಕ್ವೇರ್ 1 1 into 1 into 1 ಏನಾಗುತ್ತೆ, 1 ಆಗುತ್ತೆ. 1 ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈಗ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿ ಅಷ್ಟೇ. ಎಕ್ಸ್ಪಾನ್ಷನ್ ಹೆಂಗ್ ಮಾಡ್ತೀರಾ, -1 into ನೋಡಿ, ಸೈನ್ಸ್ ಗೊತ್ತಿರಬೇಕು, ಇದು ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಎಕ್ಸ್ಪಾಂಡಿಂಗ್ ಅಲಾಂಗ್ ಫಸ್ಟ್ ರೋ, ಪ್ಲಸ್ ಇಂಟು ಇದು ಹೋಯ್ತಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಮೈನಸ್ ಇದು -1 -1 ಇಂಟು -1 ಇಂಟು ಇದು ಹೋಯ್ತು. ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀನಿ 3 + ಯು ಆಲ್ ನೋ ದಟ್. ಓಕೆ, ಸೊ -1 ಆಗುತ್ತೆ. ಓಕೆ, ಇದು +1 ಇಂಟು ಇದು ಮತ್ತೆ ಇದು ಹೋಯ್ತು. ಈಗ ಇವೆರಡು 1 into 1 1 ಮೈನಸ್, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ, -1 into -1 ಆಗುತ್ತೆ. ಇಲ್ಲೊಂದು ಮೈನಸ್ ಇದೆ, ಅದೇನಾಗುತ್ತೆ +1. ದಟ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಆಗುತ್ತೆ. ಸೊ ನಾವು 1 - 1 0 ಆಗುತ್ತೆ, ಇದು ವ್ಯಾನಿಶ್ ಆಗುತ್ತೆ. ಇನ್ನು ಏನು ಉಳಿಯುತ್ತೆ ನೋಡ್ಕೊಂತ ಬನ್ನಿ. ಸೊ ಇನ್ನೇನಾಗುತ್ತೆ ಅಂದ್ರೆ -1 into -2 ಆಗುತ್ತೆ. ದಿಸ್ ವಿಲ್ ಬಿ -2 +1 into 2 ಆಗುತ್ತೆ. 1 + 1 is 2, ದಟ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 + 2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಗುತ್ತೆ. ದೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು ಬರುತ್ತೆ, 4 ಬರುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 4 ಅಂತ ನಿಮಗೆ ಆನ್ಸರ್ ಆಗುತ್ತೆ. ಇದೇ ತರ ಆರ್ಬಿಟ್ರಿ ವ್ಯಾಲ್ಯೂಸ್ ಕೊಟ್ಟರೆ ನಿಮಗೆ ಈಸಿಯಾಗಿ ಕಷ್ಟಕರವಾಗಿರೋ ಡಿಟರ್ಮಿನೆಂಟ್ ಸಿಂಪ್ಲಿಫೈ ಆಗುತ್ತೆ. ಇದೇ ತರ ನಿಮ್ಗೆ ಏನಾದ್ರು ಶಾರ್ಟ್ ಕಟ್ಸ್ಗೆ ಅಥವಾ ವಿಡಿಯೋ ಸೊಲ್ಯೂಷನ್ಸ್ ಬೇಕಿತ್ತು ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇರಬಹುದು, ಇರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್ ಯು ಕ್ಯಾನ್ ಸೆಂಡ್. ನಾನು ನಿಮಗೆ ಒಂದು ವಿಡಿಯೋ ಸೊಲ್ಯೂಷನ್ ಮುಖಾಂತರ ಈಸಿಯಾಗಿ ಸಾಲ್ವ್ ಮಾಡೋದಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.